ಹೌದು, ಆಗುಂಬೆ ಘಾಟಿಗೆ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂಥ ಪ್ರಸ್ತಾಪನೆ ಹೋಗಿದೆ, ಮಂಜೂರಾಗಿದೆ. ಚರ್ಚೆ ಇರೋದು ಇಲ್ಲಿಷ್ಟೇ. ಇವತ್ತು ಮೊನ್ನೆ ಸುಮಾರು 18-19 ಕಾಮಗಾರಿಗೆ ಕೇಂದ್ರ ಸರ್ಕಾರದ CRF ನಿಧಿಯಿಂದ 119 ಕೋಟಿ ರೂಪಾಯಿ ಮಂಜೂರಾಗಿದೆ ಅಂತ ನಾನು ಹೇಳಿಕೆ ಕೊಟ್ಟಿದ್ದೆ. 119 ಕೋಟಿ ರೂಪಾಯಿಯನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಮಂಜೂರಾಗಿದೆ ಅಂತೇಳಿ. ಕೆಲವರಲ್ಲಿ ಇಲ್ಲಿ ಸ್ವರ ಹೇಳ್ತಾ ಇರೋದು ಏನಂದರೆ ಅದು ರಾಜ್ಯ ಸರ್ಕಾರದಿಂದ ಪ್ರಸ್ತಾಪನೆ ಹೋಗಿದೆ. ಸರಿ ಇದೆ, MLA ಅವರು ಕೊಟ್ಟಿರ್ಬೋದು, MLC ಅವರು ಕೊಟ್ಟಿರ್ಬೋದು, ಬೇರೆ ಯಾವುದೇ ಮೂಲದಿಂದ ಬಂದಿರ್ಬೋದು, ಇಲಾಖೆಯೇ ಕೊಟ್ಟಿರ್ಬೋದು. ಅದನ್ನು ಕೇಂದ್ರ ಸರ್ಕಾರ ಕೊಡುವಾಗ MP ಆದ ನನ್ನನ್ನು ಕರೆದು ಕೇಳುತ್ತೆ. ಸಂಪ್ರದಾಯ ಅದು ಆ ಪಕ್ಷ ಈ ಪಕ್ಷ ಅಂತೇಳಿ ಅಲ್ಲ, ಅವರವ್ರ ಸಂಪ್ರದಾಯ. ಕೇಂದ್ರದ ಮಂತ್ರಿಗಳು, ಭೂ ಸಾರಿಗೆ ಮಂತ್ರಿಗಳು, ಗಡ್ಕರಿಯವರು ಮತ್ತು ಅವ್ರ ತಂಡ ನನ್ನ ಕರೆದು ನಿನ್ನ ಕ್ಷೇತ್ರದಲ್ಲಿರುವಂಥ ಕಾಮಗಾರಿಗಳಿಗೆ ಎಷ್ಟಿದೆ ಅನ್ನೋದನ್ನು ನೀನು ಪಟ್ಟಿ ಕೊಡ್ತಾ ಇದ್ದೇವೆ, ಯಾವುದಾದ್ರು ಬೇಕು ಅಂತ ಹೇಳಿದ್ದಾರೆ. ನನಗೆ ಅದರಲ್ಲಿ ಯಾವುದು ತುರ್ತಾಗಿದೆ ಅದನ್ನೆಲ್ಲವನ್ನು ನಾನು ಪಟ್ಟಿ ಕೊಟ್ಟಿದ್ದೇನೆ. ಹಾಗಾಗಿ ಶಾಸಕರು ಯಾರಾದರೂ ನಾವು ಲೆಟರ್ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ನಾವು ಕಳಿಸಿದ್ದೇವೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಮೂಲಕ ಹೋಗಬೇಕು, ನನ್ನ ಯಾರ್ದು ಆಕ್ಷೇಪ ಇಲ್ಲ. ಆದರೆ ಕೇಂದ್ರದಲ್ಲಿ ನನ್ನ ಒಬ್ಬ MP ಅಭಿಪ್ರಾಯಕ್ಕೆ ಒತ್ತು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮಂಜೂರಾಗಿರುವಂಥ ಈ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಆಗಿರುವಂಥ ಕಾಮಗಾರಿಗಳಿಗೆ ನನ್ನ ಸಹಮತವನ್ನು ಮತ್ತು ನನ್ನ ಪ್ರಸ್ತಾಪನೆಯನ್ನು ಕೊಟ್ಟು ಮಂಜೂರು ಮಾಡಿದ್ದಾರೆ ಅನ್ನುವಂಥ ಮಾತು ನಾನು ಹೇಳಿದ್ದೆ. ನನ್ನ ಮಾತು ಸತ್ಯ. ಅಂಬಲ್ಪಾಡಿದು ಬರೀ ವೀಕ್ಷಣೆ ಅಲ್ಲ, ಅಂಬಲ್ಪಾಡಿಯ ಕಾಮಗಾರಿ ಸುಮಾರು 24 ಕೋಟಿ ರೂಪಾಯಿ ಕಾಮಗಾರಿ ಇದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಅವಧಿಗಳು ಕೂಡ ಮುಗಿತಾ ಬಂದಿದೆ. ಇದರಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಭಾಳಷ್ಟು ಸಮಯದ ನಿಗದಿ ಒಳಗೆ ಒಂದು ರೀತಿಯಲ್ಲಿ ಕಾಮಗಾರಿ ಮುಗಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ತೊಂದರೆ ಏನಂತ ಹೇಳಿದ್ರೆ, ಈ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿರುವಂಥ ಸರ್ವಿಸ್ ರೋಡನ್ನು ನಾವು ಏನು ಉಪಯೋಗಿಸ್ತಾ ಇದ್ದೇವೆ, ಆ ರಸ್ತೆಯ ಮೇಲೆ ಒತ್ತಡ ಜಾಸ್ತಿ ಆಯಿತು. ನೀವು ಅಂಬಲ್ಪಾಡಿ ಸರ್ಕಲ್ ಹತ್ರ ಹೋದರೆ ಈ ಕೆಲವು 10-15 ನಿಮಿಷ ಬೇಕಾಗುವಂಥ ಸಂಭವ. ದುರಂತಕ್ಕೆ ಮಳೆ ಕೂಡ ಬಂದದ್ರಿಂದಾಗಿ ನಮಗೆ ಟ್ರಾಫಿಕಲ್ಲಿ ಜನರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾರ್ವಜನಿಕರು ಮತ್ತು ವಾಹನ ಮಾಲೀಕರು ಶಾಸಕರಿಗೆ ಮತ್ತು ನನಗೆ ನಿರಂತರವಾಗಿ ದೂರು ಕೊಡ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಬಂದು 1-2 ದಿವಸ 3 ದಿವಸ ಬಿಟ್ಟು ಮಾಡಬೇಕಂತ ನಾವು ಮಾಡಿದ್ದೆವು. ಆದರೆ ಇವತ್ತೇ ಬಂದು ಇದನ್ನೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿ ತುರ್ತಾಗಿ ಒಂದು ಬದಿಯ ವಾಹನವನ್ನು, ನಾವು ನಿಂತಿರುವಂಥ ಬಲಬದಿಯ ಒಂದು ಬದಿಯ ಭಾಗವನ್ನು, ಕುಂದಾಪುರ ಕಡೆ ಹೋಗುವಂಥ ಭಾಗವನ್ನು ಇವತ್ತಿಗೆ ಬಿಡುಗಡೆ ಮಾಡಿದ್ದೇವೆ. ನಾಳೆ ಮತ್ತೊಂದು ಭಾಗವನ್ನು ನಾನಾಗಲಿ ಶಾಸಕರಾಗಲಿ ಇಲ್ಲದೇ ಇರಲಿ ಇಲಾಖೆ ಅಧಿಕಾರಿಗಳು ಬಿಡುಗಡೆ ಮಾಡ್ತಾರೆ. ಇಲ್ಲಿ ಚರ್ಚೆ ಇರೋದು ಇನ್ನೂ ಸಣ್ಣ ಪುಟ್ಟ ಲೈಟಿಂಗ್ ಹಾಕುವಂಥದ್ದು, ಕೆಲವೆಲ್ಲ ಸ್ಟ್ರೀಟ್ ಲೈಟ್ಲೆಲ್ಲ ಸಣ್ಣ ಪುಟ್ಟ ಕಾಮಗಾರಿ ಬಾಕಿ ಇದೆ. ಆದರೆ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡಿದ್ದೇವೆ. ಇದು ಈಗ ಕಾಮಗಾರಿ ದಟ್ಟಣೆ ಕಡಿಮೆ ಆದ ಕೂಡಲೇ ಕೆಳಗಿನ ಅಂಡರ್ ಪಾಸ್ ಇದೆ ಮತ್ತು ಅಲ್ಲಿರುವಂಥ ಅಂಡರ್ ಪಾಸು ಮತ್ತು ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಬೇಗ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡ್ತಿದ್ದೇವೆ. ಆಕಸ್ಮಿಕ ಕಾರಣಗಳಿಗೆ ಯಾರ್ದಾದ್ರೂ ದೂರುಗಳು, ವಾದಗಳು, ಚರ್ಚೆಗಳು, ಬೇಡಿಕೆಗಳು, ಕೋರಿಕೆಗಳು ಅಥವಾ ಆಕ್ರೋಶಗಳು ಏನೇ ಇದ್ದರೂ ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಈ ರಸ್ತೆ ನಿರ್ವಹಣೆ ಸಮಿತಿ ಅಧ್ಯಕ್ಷರು ಮತ್ತು ಈ ಅಪಘಾತವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಕಮಿಟಿ ಇದೆ. ಯಾವುದೇ ದೂರುಗಳಿದ್ರೆ ಜಿಲ್ಲಾಧಿಕಾರಿಯವರಿಗೆ ಕೊಡಿ, ಅದರಲ್ಲಿ ನ್ಯಾಯಯುತವಾದ ತೀರ್ಮಾನವನ್ನು ಮಾಡಿ ಅನ್ನುವಂಥ ಮಾತನ್ನು ನಾನು ಜಿಲ್ಲಾಧಿಕಾರಿಯವರಿಗೆ ಹೇಳಿದ್ದೇನೆ. ಕಡಪಾಡಿಯ ಕಾಮಗಾರಿ ಈಗಾಗಲೇ ಒಂದು ಬದಿಯನ್ನು, ಕಾಮಗಾರಿ ಪ್ರಾರಂಭವಾಗಿ 6-7 ತಿಂಗಳು ಆಯ್ತಷ್ಟೇ, ಒಂದು ಬದಿಯನ್ನು ಕುಂದಾಪುರಕ್ಕೆ ಹೋಗುವಂಥ ಮಾರ್ಗವನ್ನು ಇವತ್ತು ಬಿಡಲಾಗಿದೆ. ಇನ್ನೊಂದು ಬದಿ ಭೂ ಕುಸಿತದೆ ಅನ್ನುವ ಕಾರಣಕ್ಕೆ ಮೊದಲು ಅದರ ದಂಡೆ ಕಟ್ಟುವಂಥ ಕೆಲಸ ಮಾಡಿ ಅಂತ ಹೇಳಿದರೆ ದಂಡೆ ಕೆಲಸವನ್ನು ಬರದಿಂದ ಮಾಡ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲದೆ ನಾವು ಸ್ವಲ್ಪ ದಿವಸದಲ್ಲಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಮಳೆಗಾಲ ಜಾಸ್ತಿ ಆದ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಮಳೆಗಾಲ ಮುಗಿಯೋದ್ರೊಳಗೆ ದಂಡೆ ಕಟ್ಟಿ ಕೆಲಸವನ್ನು ಮಾಡ್ತೇವೆ. ಆನಂತರ ಆದಷ್ಟು ಬೇಗ ಬಿಡ್ತೇವೆ. ಅವಧಿಯ ಒಳಗೆ, ಗುತ್ತಿಗೆ ಮಾಡಿಕೊಂಡು ಅವಧಿಯ ಒಳಗೆ ಬಿಡಬೇಕು ಅನ್ನೋ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಒಬ್ಬ ಸಿನಿಮಾ ನಟ, ಅದರಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಒಂದು ದೊಡ್ಡ ದೇವಸ್ಥಾನಕ್ಕೆ ಬಂದಿರುವುದು ಒಂದು ರೀತಿ ಸಂಚಲನವೇ, ಅದರಲ್ಲಿ ಇಲ್ಲ. ಅವರು ಬರಲಿ, ದೇವರವ್ರಿಗೆ ಒಳ್ಳೇದು ಮಾಡಲಿ, ನಮ್ಮದೆಲ್ಲ ಸಹಕಾರ. ಅಲ್ಲ, ಟೈಮ್ ಬಹುಶಃ ಈ ತಿಂಗಳು ಅವಧಿ ಆಯಿತು ಅಂತ ಇಂಜಿನಿಯರ್ ಅವರು ಹೇಳಿದರು. ಇನ್ನು 1 ತಿಂಗಳು ಬೇಕಾಗ್ಬೋದು, ಜಾಸ್ತಿ 1-1.5 ತಿಂಗಳಿಂದ ಜಾಸ್ತಿ ಬೇಕಾಗ್ಬೋದು ಅಂತ. ಹೆಚ್ಚು ಕಡಿಮೆ ಅವಧಿಯಲ್ಲೇ ಮುಗಿದಿದೆ. N4 ನ್ಯೂಸ್, ಇದು ನಿಮ್ಮ ಧ್ವನಿ.